ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚಪ್ರ ಪೂಜೆ, ಬಳೆ ಶಾಸ್ತ್ರ ಮತ್ತು ಅರ್ಶಿನ ಶಾಸ್ತ್ರ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಅದನ್ನೆಲ್ಲ ನೋಡಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಮುಹೂರ್ತ ಮತ್ತು ರಿಸೆಪ್ಷನ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ. ಸೊ ಇನ್ನೂ ಯಾಕೆ ಲೇಟ್ ಮಾಡೋದು, ಬನ್ನಿ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಇಲ್ಲಿ ಬಂದುಬಿಟ್ಟು ನೀರೆಲ್ಲ ಹಾಕಿ ಮೇಲೆ ಮದುಮಕ್ಕಳು ರೆಡಿಯಾಗಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ಕತ್ಲಿದೆ, ಬಿಕಾಸ್ ಮುಹೂರ್ತ ಬೇಗನೆ ಇದೆ ಅಂತೇಳಿ. ಲೈಕ್ 7 o'clock ಹಂಗಿತ್ತು. ಹಾಗಾಗಿ 5:30 ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ತಾಳಿ ಕಟ್ಟೋಷ್ಟ್ರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ ಅಂತೇಳಿ ಬೇಗ ಸ್ಟಾರ್ಟ್ ಮಾಡಿದರು. ಇವ್ರು ಬಂದುಬಿಟ್ಟು ನಮ್ಮತ್ತೆ ಎರಡನೇ ಮಗ. ಫಸ್ಟ್ ಚಿಕ್ಕನಿಗೆ ತಾಳಿ ಕಟ್ಟಿಸಿ ಆಮೇಲೆ ದೊಡ್ಡವನಿಗೆ ಮುಹೂರ್ತ ಇಟ್ಟಿದ್ರು. ಸೊ ಹಾಗಾಗಿ ಇವಾಗ ಚಿಕ್ಕ ಮಗನಿಗೆ ಎಲ್ಲ ಶಾಸ್ತ್ರ ಮಾಡ್ತಿದ್ರು. ನಮ್ಮ ಕಡೆ ಈ ಥರ ಸುರಿಗೆ ನೀರೆಲ್ಲ ಹಾಕೋದಾದ್ಮೇಲೆ ಸೋದ್ರ ಮಾವ ಇಲ್ಲ ಮಾವ ಹಾಕ್ತಾರಲ್ಲ, ಅವರು ಅಲ್ಲಿ ಆ ನೀರೆಲ್ಲ ಹಾಕೋದಾದ್ಮೇಲೆ ಸುರ್ಗಿದಾರೆಯಿಂದ ಹೊರಗಡೆ ಕರ್ಕೊಂಬಂದು ಅದಾದಮೇಲೆ ಈ ಥರ ಮದುಮಗನ ಕರ್ಕೊಂಡೋಗಿ ಅಲ್ಲೆಲ್ಲ ಬಾಸಿಂಗ ಕಟ್ಕೊಂಡು ಬರ್ತಾರೆ. ಸೊ ಇಲ್ಲಿ ಲೈಕ್ ಅವರ ತಂಗಿ ಗಂಡ ಮಾವ ಆಗ್ತಾರಲ್ಲ ಅವರು ಮತ್ತು ನಮ್ಮ ಅಪ್ಪಾಜಿ ಸೋದ್ರ ಮಾವ, ಸೊ ಇವರಿಬ್ಬರು ಕರ್ಕೊಂಡೋಗಿ ಅಲ್ಲಿ ಬಾಸಿಂಗ ಎಲ್ಲ ಕಟ್ಕೊಂಡು ಅಲ್ಲೇ ದೇವಸ್ಥಾನ ಇತ್ತು ಮಂಟಪದ ಹತ್ರ. ಸೊ ಅಲ್ಲಿಗೆ ಹೋಗಿ ಹತ್ರನೇ ಇತ್ತು, ಅಲ್ಲಿಗೆ ಹೋಗಿ ಈ ಥರ ಎಲ್ಲ ಬಾಸಿಂಗ ಕಟ್ಕೊಂಡು ಮದುಮಗನ ಕರ್ಕೊಂಡು ಮಂಟಪಕ್ಕೆ ಬಂದ್ವಿ. ಅಲ್ಲಿ ಉಳಿದಿರೋ ಶಾಸ್ತ್ರನೆಲ್ಲ ಮಾಡಿ ಅದಾದ್ಮೇಲೆ ತಾಳಿ ಕಟ್ತಾರೆ. ಬೈ ದ ವೇ ನಾನಿಲ್ಲಿ ಮದುಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರೆತುಬಿಟ್ಟೆ. ಮದುಮಗ ಬಂದುಬಿಟ್ಟು ಮಾರುತಿ ಅಂತ, ಆ್ಯಂಡ್ ಮದುಮಗಳು ಬಂದು ಸುಮ. ನಮ್ಮ ಅತ್ತೆ ಇಬ್ಬರು ಸೊಸೆಯರ್ನು ರಿಲೇಟಿವ್ಸಲ್ಲೇ ಮಾಡ್ಕೊಂಡಿದ್ದಾರೆ. ಲೈಕ್ ಮದುಮಗಗೆ ಅಕ್ಕನ ಮಕ್ಕಳಾಗಬೇಕು.
ಈ ಥರ ರಿಲೇಟಿವ್ಸಲ್ಲೇ ಮಾಡ್ಕೊಂಡಿದ್ದಾರೆ ಅಲ್ವಾ, ಸೊ ಎಲ್ಲರೂ ಗೊತ್ತಿರೋರೆ, ಹಾಗಾಗಿ ಯಾವುದು ನ್ಯೂ ಫೇಸಸ್ ಅಂತಲೇ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಮದುಮಗಳ ಮನೆ ಬಂದುಬಿಟ್ಟು ಮದುಮಗನ ಮನೆಯಿಂದ ಹೊರಗಡೆ ಬಂದು ನಿಂತರೆ ಒಂದು 10 ಸ್ಟೆಪ್ಸ್ ಅಷ್ಟೇ ದೂರ ಇರೋದು. ಇನ್ಫ್ಯಾಕ್ಟ್ ಹಿಂಗೆ ನೋಡಿದರೆ ಎದುರುಗಡೆ ಕಾಣಬೇಕು, ಅಷ್ಟು ಹತ್ರದಲ್ಲೇ ಮಾಡ್ಕೊಂಡಿದ್ದಾರೆ. ಸೊ ಮದುಮಗಳಿಗೆ ಬೇರೆ ಊರಿಗೆ ಹೋಗ್ಬೇಕಂತ ಫೀಲಿಂಗೇ ಇರಲ್ಲ, ಅಲ್ಲೇ ಎದುರುಗಡೆನೇ ತವ್ರ ಮನೆ ಇದೆ. ಬಟ್ ಸ್ಟಿಲ್ ಏನಂದ್ರೂ ಮದುವೆ ಮಾಡ್ಕೊಂಡ್ಮೇಲೆ ಈ ಮನೆಯಿಂದ ಆ ಮನೆಯವ್ರು ಆಗ್ತೀವಲ್ಲ, ಅದೊಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಈ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಈ ಥರ ಶಾಸ್ತ್ರ ಎಲ್ಲ ಮಾಡ್ತಿರ್ತಾರಲ್ಲ, ಅವಾಗ ನಾನು ಯಾವುದೋ ಒಂದು ಕಾರ್ನರಲ್ಲಿ ಕೂತ್ಕೊಂಡು ನನ್ನ ಕಸಿನ್ಸ್ ಜೊತೆ ಮಾತಾಡ್ಕೊತ ಚಿಲ್ ಮಾಡ್ತಾ ಇರ್ತಿದ್ದೆ. ಬಟ್ ಈ ಸಲ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಇಲ್ಲೇ ಮುಂದೆ ಕೂತ್ಕೊಂಡಿದ್ದೆ. ಎಲ್ಲ ಶಾಸ್ತ್ರ ಕ್ಯಾಪ್ಚರ್ ಮಾಡಬೇಕಾದ್ರೆ ನಾನು ಎಲ್ಲ ಶಾಸ್ತ್ರ ನೋಡ್ತಿದ್ದಲ್ಲ, ಆವಾಗ ನನಗೂ ನನ್ನ ಮದುವೆಯಲ್ಲಿ ಎಲ್ಲ ಶಾಸ್ತ್ರ ಮಾಡಿರೋದು ಒಂದ್ಸರಿ ರೀಕಾಲ್ ಆಯಿತು. ನಿಮಗೂ ಯಾರಿಗೆಲ್ಲ ಈ ವಿಡಿಯೋ ನೋಡಿ ನಿಮ್ಮ ಮದುವೆ ಟೈಮಲ್ಲಿ ಯಾವ್ಯಾವ ಥರ ಇತ್ತು ಏನು ಅಂತ ನೆನ್ಪು ಬರುತ್ತೆ ಅಂತ ಅಂದ್ಕೊತೀನಿ. ಸೊ ನೋಡ್ತಾ ಹೋಗಿ. ಆ್ಯಂಡ್ ಇದೇ ವಿಡಿಯೋದಲ್ಲಿ ಇನ್ನೊಬ್ರದ್ದು ಮುಹೂರ್ತ ಇದೆ, ಲೈಕ್ ಈ ಮದುಮಗನ ಅಣ್ಣಂದು. ಸ್ಕಿಪ್ ಮಾಡಿದೆ, ನೋಡ್ತಾ ಹೋಗಿ. ನನಗೆ ಮಜಾ ಆಯ್ತು. ಇದ್ರು ಕೇಳ್ರ ಹುಡುಕ್ರಿ, ಜಲ್ದಿ ಹುಡುಕ್ರಿ. ಕೈಯಾಗ ಐತೆ ಇಲ್ಲ ಹುಡುಕು. ಎಲ್ಲ ನೀನೇ ಹೇಳಿದ್ರೆ ಜಾತ್ರೆ ಆಗ್ತು. ಅಂಚಿನಿ ಮಗಳ ಸಿಕ್ ಜಾಂದಿರ್ಗೆ ಬಾಯ್. ನೀನು ಹಟ್ಟಿಕೊಂಡಿದ್ದಿ, ಇದು ಭದ್ರಾವತಿ ಕೊಂಡಿದ್ದೀನಿ, ಯಾಕೆ ಹಟ್ಟಿಕೊಂಡಿದ್ದ ಏನು ಕಲರ್ ಮ್ಯಾಚ್ ಆಗೋದಲ್ಲ. ಏ ಫೋಟೋ ಶೂಟಿಂಗ್ ಇಲ್ಲ ಮತ್ತೆ ಎಂತ ಬರೀ ಮಾತಾಡು ಒಂದು ಸ್ವಲ್ಪ ಆಯ್ತಿಗೆ. ನಿನ್ನ ಇವತ್ತು ಸ್ಟೇಜ್ನೇ ನೋಡಿದ್ರೆ ಅಂಜನಿ ಮಗಳ ಬಂದು ನಮ್ಗೆ ಗೊತ್ತಿದ್ದಿಲ್ಲ. ಏನು ಸಿಕ್ತ್ಯಾ ಅವಳ ಸಿಕ್ತ್ಯಾ ಯಾವುದು ಭದ್ರಾವತಿ ಬೋರ್ಡು ರತ್ನ ಸಿಕ್ಕು, ಅವಳ ಸಿಕ್ಕು, ಸಿಕ್ಕು ಬಂದಿದ್ದಂಥ ಗಂಡ ಸಿಕ್ಕ. ಆದರೆ ಇದನ್ನು ಮೂಗಿಗೆ ನಿನಗಿಟ್ಟಂಗ ಅವನಿಗಿಡಬೇಡ. ಇಲ್ಲಿ ಸೆಕೆಂಡ್ ಏನಂದರೆ ಇನ್ನೊಂದು ಹುಡುಕ್ಬಿಡ್ರಿ, ಭಾಳ ಅನುಕೂಲ ಆಗತ್ತೆ. ಮತ್ತು ನಮ್ಗೆ ಅಬ್ಜೆಕ್ಷನ್ ಕೇಸ್ ಮಾಡಬೇಡ್ರಿ. ಹುಡುಕು ಅಲ್ಲೇ ಹಾಗೆ ಅದು ಸೆಕೆಂಡ್ ಅದು ನೋಡಿ 30 ತೆಗೆದ ಅರ್ಥೇಚ ಕಾಮೇಚ ನಾಚಿ ಚರಾಮಿ ಅಗ್ನಿ ಸಾಕ್ಷಿಯಾಗಿ ಸೂರ್ಯ ನಾರಾಯಣ ಸಾಕ್ಷಿಯಾಗಿ ಧರ್ಮ ಸಾಕ್ಷಿಯಾಗಿ ಇಂದು ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಂಗಲ್ಯಾಧಾರಣವನ್ನು ಮಾಡಿಕೊಂಡಿರ್ತೇವೆ. ಸೂರ್ಯನಾರಾಯಣ ಸಪ್ತ ಋಷಿಗಳು ತಾಳಿ ಕಟ್ಟೋದೆಲ್ಲ ಆದಮೇಲೆ ಚಿಕ್ಕ ಪುಟ್ಟ ಆಟ ಇರುತ್ತಲ್ವ, ಅಕ್ಷತೆ ಹಾಕೋದು, ಮೂಗ್ಬಟ್ಟೆಲ್ಲ ಹುಡ್ಕೋದು ಹಾಲಲ್ಲಿ, ಈ ಥರ ಎಲ್ಲ ಆಟ ಆಡಿಸಿ ಮೇಲೆ ಅರುಂಧತಿ ನಕ್ಷತ್ರನ ತೋರಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಫೋಟೋ ಶೂಟ್ ಮಾಡಿದರು ಮದುಮಕ್ಕಳದು. ಅದಾದಮೇಲೆ ಅವ್ರನ್ನ ರೆಡಿಯಾಗಕ್ಕೆ ಕಳಿಸಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ದೊಡ್ಡ ಮಗಗೆ ಸುರ್ಗೆ ನೀರಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಕಡೆ ಈ ಥರ ಸುರ್ಗೆ ನೀರು ಅಂತೇಳಿ 4 ಚಂಬಿಟ್ಟು ಅದಕ್ಕೆ ದಾರ ಎಲ್ಲ ಸುತ್ತಿ ಅದನ್ನು 4 ಜನ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದ್ರ ಮಧ್ಯಕ್ಕೆ ಮದುಮಕ್ಕಳಿಗೆ ಸುರ್ಗೆ ನೀರು ಹಾಕ್ತಾರೆ. ಆ್ಯಂಡ್ ನಿನ್ನೆ ಬಂದುಬಿಟ್ಟು ಸುಮ್ಮನೆ ಮನೇಲೇ ಎಲ್ಲ ಮದುಮಗಗೆ ಸಪ್ರೇಟ್, ಮದುಮಗಳಿಗೆ ಅವ್ರ ಮನೇಲಿ ಸಪ್ರೇಟ್ ಆ ಥರ ಹಾಕಿರ್ತಾರೆ. ಇವಾಗ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಇಬ್ಬರನ್ನೂ ಈ ಥರ ಇದು ಸುರ್ಗೆ ಒಳಗೆ ಕುಂದಿರಿಸಿ ಸುರ್ಗೆ ನೀರು ಹಾಕ್ತಾರೆ.
ವಜೆ ಇಲ್ಲ ಬೇಸತ್ತ ವಜೆ ಇಲ್ಲ ನಾನು ಆಗಲೇ ಹೇಳ್ದಾಗೆ ಸುರಿಗೆ ನೀರು ಹಾಕೋದೆಲ್ಲ ಆದಮೇಲೆ ಮಾವ ಆಗೋರು ಸುರಿಗೆಯಿಂದ ಹೊರಗಡೆ ಕರ್ಕೊಂಬಂದು ಈ ಥರ ದೇವಸ್ಥಾನಕ್ಕೆ ಕರ್ಕೊಂಬಂದು ಅಲ್ಲಿ ಬಾಸಿಂಗೆಲ್ಲ ಕಟ್ಕೊಂಡು ಮತ್ತು ಮಂಟಪಕ್ಕೆ ಕರ್ಕೊಂಡೋಗಿ ಅಲ್ಲಿ ಹಸೆಮಣೆ ಹತ್ರ ಬಿಡ್ತಾರೆ. ಇಲ್ಲಿನೂ ಅಷ್ಟೇ ನಮ್ಮ ಅಪ್ಪಾಜಿ ಸೋದ್ರ ಮಾವ ಆಗ್ತಾರೆ ಆ್ಯಂಡ್ ತಂಗಿ ಗಂಡ ಇವರು ಮಾವ ಆಗ್ತಾರಲ್ಲ, ಸೊ ಇವರಿಬ್ಬರು ಕರ್ಕೊಂಡು ಹೋಗ್ತಿದ್ದಾರೆ. ಬಿಕಾಸ್ ಒಬ್ಬರಿಗೆ ಎತ್ತಕ್ಕೆ ಸ್ವಲ್ಪ ಭಾರ ಅನ್ನಿಸ್ತಾರಲ್ವ, ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಅಲ್ಲಿನಿಂದನೂ ಸ್ವಲ್ಪ ಕರ್ಕೊಂಬರೋಕ್ಕೆ ಕಷ್ಟ ಆಯ್ತಂತ ನೆಕ್ಸ್ಟ್ ಇನ್ನೊಬ್ಬರು ಬಂದು ಇವರು ಡೈರೆಕ್ಟಾಗಿ ಅಲ್ಲಿ ಹಸೆಮಣೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಇಲ್ಲಿ ಮದುಮಗನ ಪಕ್ಕದಲ್ಲಿರೋದು ಅವರಮ್ಮ. ಮದುಮಗ ಬಂದುಬಿಟ್ಟು ಹಿರಿಯ ಮಗ. ಫಸ್ಟ್ ಇವರು ಕಿರಿ ಮಗಂದು ಮುಹೂರ್ತ ಇಟ್ಟು ಅದಾದಮೇಲೆ ಹಿರಿ ಮಗಂದು ಇಟ್ಟಿದ್ದಾರೆ. ಅವ್ರದ್ದು ಬಂದುಬಿಟ್ಟು 7 ಗಂಟೆಗಿತ್ತು ಆ್ಯಂಡ್ ಇವ್ರದ್ದು ಬಂದು 9 ಗಂಟೆಗೆ ಇಟ್ಟಿದ್ದಾರೆ. ಅವ್ರದ್ದು ಲೈಕ್ 7 ಗಂಟೆಗೆ ಇತ್ತಲ್ವ, ನೆಕ್ಸ್ಟ್ ಇನ್ನೊಂದು ಮುಹೂರ್ತ ಇದೆ ಅಂತೇಳಿ ಅವ್ರದ್ದು ತಾಳಿ ಕಟ್ಟೋದಾದ್ಮೇಲೆ ಎಲ್ಲ ಶಾಸ್ತ್ರನೂ ಸ್ವಲ್ಪ ಬೇಗನೆ ಮಾಡಿದರು. ನೆಕ್ಸ್ಟ್ ಇನ್ನೊಂದಿದೆ, ಲೇಟ್ ಆಗಬಾರ್ದು ಅವ್ರಿಗೆ ಅಂತೇಳಿ. ಆ್ಯಂಡ್ ಇವ್ರದ್ದು ತಾಳಿ ಕಟ್ಟೋದಾದ್ಮೇಲೆ ಇನ್ನೂ ಫ್ರೀ ಇದ್ರಲ್ವ, ಸೊ ಹಂಗಾಗಿ ಎಲ್ಲ ಶಾಸ್ತ್ರನೂ ಆರಾಮಾಗಿ ಸ್ವಲ್ಪ ಫ್ರೀಯಾಗಿ ಮಾಡಿದರು. ಅವ್ರದ್ದು ಸ್ವಲ್ಪ ಅರ್ಜೆಂಟಲ್ಲೇ ಆಯ್ತಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ಏನಂತಂದರೆ ರೆಡಿಯಾಗಕ್ಕೆ ಸ್ವಲ್ಪ ಕಮ್ಮಿ ಟೈಮ್ ಸಿಕ್ತು. ಲೈಕ್ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇನ್ನು ರೆಡಿಯಾಗಿ ಬಿಟ್ಟಿರ್ತಾರೆ ಅವರು, ಫಸ್ಟ್ ಮದುವೆ ಆದವರು. ಇವ್ರಿಗೆ ಲೈಕ್ ಇನ್ನು ಗೆಸ್ಟ್ ಎಲ್ಲ ಹೋಗ್ತಿರ್ತಾರಲ್ವ, ಸೊ ಹಾಗಾಗಿ ಬೇಗ ರೆಡಿಯಾಗಿ ಬರಬೇಕಾಗಿ ಬಂತು. ರೆಡಿಯಾಗಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಸಿಕ್ತಂತಲೇ ಹೇಳ್ಬೋದು. ಈ ಮದುಮಗಳನ್ನ ಕೂಡ ನಮ್ಮ ಅತ್ತೆ ರಿಲೇಟಿವ್ಸಲ್ಲೇ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಳು ಕೂಡ ಅಕ್ಕನ ಮಗಳೇ ಆಗಬೇಕು ಮದುಮಗಗೆ. ಆ್ಯಂಡ್ ಬೇರೆ ಊರು ಅಂದರೆ ನಮ್ಮೂರು, ಲೈಕ್ ನಮ್ಮ ಅತ್ತೆಗೆ ತವರೂರು ಆಗಬೇಕು, ಆ ಊರಿಂದ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮದುಮಗಳು ಸ್ವಲ್ಪ ಎಮೋಷ್ನಲ್ ಆದಲು ತಾಳಿ ಕಟ್ಟೋ ಟೈಮಲ್ಲಿ. ಈ ಥರ ನನಗೆ ಯಾರಾದರೂ ನೋಡಿದರೆ ವೀಡಿಯೋದಲ್ಲಿ ಇಲ್ಲ ಎದುರಿಗೆ ನೋಡಿದರೆ ಎಮೋಷ್ನಲ್ ಆಗೋದು ನನಗೂ ಸ್ವಲ್ಪ ಎಮೋಷ್ನಲ್ ಅನಿಸುತ್ತೆ. ಬಟ್ ನನ್ನ ತಾಳಿ ಕಟ್ಟೋ ಟೈಮಲ್ಲಿ ನಾನು ಎಮೋಷ್ನಲ್ ಆಗಿಲ್ಲ, ಅದೇನೋ ನನಗೂ ಗೊತ್ತಿಲ್ಲ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟ್. ಆ್ಯಂಡ್ ನನಗೆ ಲೈಕ್ ಬೇರೆ ಮನೆಗೆ ಹೋಗ್ತಿದ್ದೀನಿ ಆ ಥರ ಏನು ಫೀಲ್ ಅನಿಸ್ಲಿಲ್ಲ. ಐ ವಾಸ್ ವೆರಿ ಕಂಫರ್ಟೇಬಲ್ ಡ್ಯೂರಿಂಗ್ ಮೈ ಮುಹೂರ್ತ ಟೈಮ್. ಬಟ್ ಅದಾದಮೇಲೆ ಮನೆಗೆ ಬಂದಮೇಲೆ ನಮ್ಮ ತಮ್ಮವರು ಏನಮ್ಮ ಮಾಧವತ್ತೆ ಇಲ್ಲ ಹಂಗಿಂಗಂತ ಕಾಡಿಸ್ಕೊಂತ ಅವಾಗ ಸ್ವಲ್ಪ ಹೋಗೋ ಟೈಮಲ್ಲಿ, ಮನೆ ಬಿಟ್ಟು ಹೋಗೋ ಟೈಮಲ್ಲಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಡ್ಯೂರಿಂಗ್ ದ
ಮುಹೂರ್ತ. ನಾನು ಅಷ್ಟೊಂದೇನು ಎಮೋಷ್ನಲ್ ಆಗಿಲ್ಲ, ಅಸಲು ನನಗೆ ಬೇರೆ ಮನೆಗೆ ಹೋಗ್ತಿದ್ದೀನಿ ಅಂತಲೇ ಅನಿಸಿಲ್ಲ. पुष्पाणि समर्पयामि निकटे हेच्चिकोड्रेगे ಇವ್ರದ್ದು ಸೇಮ್ ಪ್ರೊಸೀಜರ್. ತಾಳಿ ಕಟ್ಟೋದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಆಟ ಆಡಿಸಿದ್ರು ಆ್ಯಂಡ್ ಅದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸಿ ಸ್ವಲ್ಪ ಫೋಟೋ ಶೂಟ್ ಮಾಡಿ ಅವ್ರನ್ನೂ ರೆಡಿಯಾಗಿ ಕಳಿಸಿದ್ರು. ಅವ್ರು ಹೋದಾಗ ನಾವು ರೆಡಿಯಾಗಕ್ಕೆ ಹೋಗಿ ಬೇಗ ರಿಸೆಪ್ಷನ್ಗೆಲ್ಲ ರೆಡಿಯಾಗಿ ಬಂದ್ವಿ. ಆ್ಯಂಡ್ ಅವ್ರದ್ದು ಸ್ವಲ್ಪ ರೆಡಿ ಆಗೋದು ಲೇಟ್ ಆಗಿತ್ತು. ಅಷ್ಟರಲ್ಲಿ ನಾವು ಊಟ ಕೂಡ ಮಾಡ್ಕೊಂಡು ಇಲ್ಲಿ ರಿಸೆಪ್ಷನಿಗೆ ರೆಡಿಯಾಗಿ ಬಂದಿದ್ದೀವಿ. ಎರಡು ಮದುವೆ ಇರೋದ್ರಿಂದ ಜನ ಸ್ವಲ್ಪ ಜಾಸ್ತಿ ಇದ್ದರು ಆ್ಯಂಡ್ ನಾವು ಲಾಸ್ಟಲ್ಲಿ ಹೋಗಿದ್ರೆ ಫ್ರೀಯಾಗಿ ಫೋಟೋ ತೊಗೋಬೋದಾಗಿತ್ತು. ಬಟ್ ನಮ್ಮ ಅಪ್ಪಾಜಿ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದರು, ಬೇಗನೆ ಹೋಗಬೇಕಂತಿದ್ರು. ಹಂಗಾಗಿ ನಾವು ಜಲ್ದಿನೇ ಫೋಟೋಸ್ ತೆಗೆಸ್ಕೊಳಕ್ಕೆ ಹೋದ್ವಿ. ಇಲ್ಲಾಂದರೆ ಎಲ್ಲರೂ ಫ್ಯಾಮಿಲಿ 7 ಮೆಂಬರ್ಸ್ ಅಂದರೆ ಅವ್ರು 6 ಮೆಂಬರ್ಸ್ ಸಿಸ್ಟರ್ಸ್, ನಮ್ಮ ಅಪ್ಪಾಜಿ ಆ ಥರ ಎಲ್ಲ ನಿಂತ್ಕೊಂಡು ಸಪ್ರೇಟ್ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊತಿದ್ರು. ಬಟ್ ಈ ಸಲ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅದೆಲ್ಲ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನಾವು ತಂದಿರೋ ಪ್ರೆಸೆಂಟ್ನೆಲ್ಲ ಪ್ರೆಸೆಂಟ್ ಮಾಡಿ ಅದಾದಮೇಲೆ ಕೆಳಗಡೆ ಹೋಗಿ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಮ್ಮ ಅತ್ತೆ ಅವರೆಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮ ಅಪ್ಪಾಜಿ ಹೋದರು. ಆ್ಯಂಡ್ ನಾವೆಲ್ಲ ಉಳ್ಕೊಂಡು ಮದುಮಕ್ಕಳ ಜೊತೆ ಮನೆಗೆ ಹೋದ್ವಿ. ಮದುಮಗಳನ್ನ ಮನೆಗೆ ಯಾವ ಥರ ತುಂಬಿಸ್ಕೊಂಡ್ವಿ ಅದೆಲ್ಲ ವೀಡಿಯೋ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ತು, ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಲಾಸ್ಟ್ ವೀಡಿಯೋ ಅಂತಂದರೆ ಅರಿಶಿನ ಶಾಸ್ತ್ರ, ಚಪ್ರ ಪೂಜೆ, ಬಳೆ ಶಾಸ್ತ್ರ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಯಾರೆಲ್ಲ ಇನ್ನೂ ನೋಡಿಲ್ಲ ಅದನ್ನು ಹೋಗಿ ನೋಡಿ. ಆ್ಯಂಡ್ ಈ ಥರ ಇತ್ತು ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you for watching. Take care. Bye bye.